ಒಳ್ಳೆ ಫಿಲ್ಮ್ ಸರ್. ನಾವು ಗುಲ್ಬರ್ಗದಿಂದ ಬಂದದ್ದು. ಆ್ಯಕ್ಟಿಂಗ್ ಇಷ್ಟ ಆಯಿತು. ಒಳ್ಳೆ ಇದು ಕೂಡ ಇದೆ ಸರ್, ಸ್ಟೋರಿ ಇದೆ ಇದಕ್ಕೆ, ಚೆನ್ನಾಗೈತೆ, ಪರವಾಗಿಲ್ಲ. ಫ್ಯಾಮಿಲಿ ಬಂದು ನೋಡ್ಬೋದು. ಫ್ಯಾಮಿಲಿ ಬಂದು ನೋಡ್ಬೋದಲ್ಲ. ಒಳ್ಳೆ ಚೆನ್ನಾಗಿ ನೋಡ್ಬೋದು, ಎಲ್ಲ ಚೆನ್ನಾಗಿ ಮೀನಿಂಗ್ಫುಲ್ ಇದೆ. ಈಗಿನ ಬಡದ ಮತ್ತೆ ತುಂಬ ಅದ್ಭುತವಾಗಿದೆ ಮೂವಿ. ಫ್ಯಾಮಿಲಿ ಎಂಟರ್ಟೈನ್ ಮೂವಿ ಚೆನ್ನಾಗಿದೆ. ಬಂದೆಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು. ತುಂಬ ಅದ್ಭುತವಾಗಿದೆ, ಚೆನ್ನಾಗಿದೆ. ತುಂಬ ಸೂಪರ್ ಆಗಿದೆ. ಈಗಿನ ಹೊಸ ಜನ್ರೇಷನ್ ಏನು ಬೇಕಾಗಿದೆ ಅದು ಈ ಫಿಲ್ಮ್ನಲ್ಲಿ ನೋಡೋಕ್ಕೆ ಅವಕಾಶ ಸಿಕ್ಕಿದೆ. ರವಿ ಸರ್ಗೆ ಜೈ ಹೋಗ್ಲಿ, ಜೈ ಹೋಗ್ಲಿ, ಜೈ ರಥಾಕ್ಷ. ಮೂವಿ ಚೆನ್ನಾಗಿದೆ. ಕತೆ ಮತ್ತು ಸಂಭಾಷಣೆ ಆಮೇಲೆ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಸೂಪರ್ ಹಿಟ್ ಆಗುತ್ತೆ, ಫ್ಯಾಮಿಲಿ ಬಂದು ನೋಡ್ಬೋದು. ಹೊಸೊಬ್ಬರು ಸಿನಿಮಾ ಯಾಕಂದರೆ ಈ ಜನ್ರೇಷನ್ ಏನು ನಡೀತಾ ಇದೆ ಅನ್ನೋ ಎಲ್ಲ ಜನರಿಗೆ ತಿಳಿಸ್ಕೊಟ್ಟಿದ್ದಾರೆ. ತುಂಬ ಸೂಪರ್ ಹಿಟ್ ಫಿಲಮ್ ಚೆನ್ನಾಗಿದೆ. ಎಕ್ಸ್ಪ್ರೆಸ್ಸಲ್ಲಿ ಹುಡುಗರು ನೋಡಬೇಕು, ಹುಡುಗರಿಂದ ಯಾವ ಥರ ಮೋಸ ಆಗಿ ಯಾವ ಥರ ಯೂಸ್ ಮಾಡ್ಕೊತಾರೆ ಅಂತ ಹುಡುಗರನ್ನ. ಚೆನ್ನಾಗಿದೆ. ಎಕ್ಸ್ಪ್ರೆಸ್ಸಲ್ಲಿ ಹುಡುಗರು ನೋಡಲೇಬೇಕು ಅಂತ ಹೇಳೋಕೆ ಇಷ್ಟಪಡ್ತೇನೆ. ಚೆನ್ನಾಗಿ ಮಾಡಿದ್ದಾರೆ. ಹೊಸಬ್ರಾದ್ರೂ ಚೆನ್ನಾಗಿದೆ. ಆ್ಯಕ್ಷನ್ ಎಲ್ಲ, ಡೈಲಾಗ್ ಎಲ್ಲ ಚೆನ್ನಾಗಿ ಹೇಳಿದ್ದಾರೆ. ಒಟ್ಟಿನಲ್ಲಿ ಚೆನ್ನಾಗಿದೆ. ಹುಡುಗರು ನೋಡ್ಬೇಕಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ. ಹುಡುಗಿರು ನೋಡ್ಬೋದು. ಎಕ್ಸ್ಪ್ರೆಸ್ಸಲ್ಲಿ ಅಂದರೆ ಜಾಸ್ತಿ ಅಂದರೆ ಹುಡುಗರು ಮೋಸ ಮಾಡ್ತಾಯಿದ್ದಾರೆ, ಹುಡುಗಿರು ಮೋಸ ಮಾಡ್ತಾಯಿದ್ದಾರೆ. ಬಟ್ ಹುಡುಗಿರು ಒಂಥರ ಯೂಸ್ ಮಾಡ್ಕೊತಾ ಇದ್ದಾರೆ. ಅಂದರೆ ಇದು ಫಸ್ಟ್ ಟೈಮ್ ಈ ಥರ ಬಿಟ್ಟಿರೋದು. ಹುಡುಗಿರೋದು ಯಾವ ಥರ ಯೂಸ್ ಮಾಡ್ಕೊತಾ ಇದ್ದಾರೆ ಅಂತ ಹೇಳಿ. ಸೊ ಫಸ್ಟ್ ಮೂವಿ ಈ ಥರ ನೋಡ್ತಾ ಇರೋದು ನಾನು. ಹುಡುಗರನ್ನ ಈ ಥರ ಯೂಸ್ ಮಾಡ್ಕೊತಾರೆ ಹುಡುಗಿರು ಅಂತೇಳಿ ನಾನು ಕೇಳಿದೆ. ಸ್ಕೂಲ್ ಟೈಮೆಲ್ಲ ಟೀಚರ್ ಹೇಳಿರೋರು ಹುಡುಗರೆಲ್ಲ ಹುಷಾರಾಗಿ ಅಂತ. ಅವಾಗ ಹೇಳಿದೆ. ಬಟ್ ಇವಾಗ ರಿಯಲಾಗಿ ಮೂವಿಲಿ ನೋಡ್ತಾ ಇದ್ದೀನಿ. ಸೊ ಹುಡುಗರು ನೋಡಲಿ ಅಂತ ಹೇಳ್ತಾ ಇದ್ದೀನಿ. ಹುಡುಗಿರು ನೋಡಬೇಕು, ಬಟ್ ಹುಡುಗಿರು ಸ್ವಲ್ಪ ಬುದ್ಧಿ ಕಲ್ತ್ಕೋಬೇಕು. ಇನ್ನು ಹುಡುಗರು ಅಷ್ಟೇ, ಜಾಸ್ತಿ ಹುಡುಗಿರು ಮೋಸ ಮಾಡಬೇಡಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಚೆನ್ನಾಗಿದೆ, ನೋಡಿ ಅಷ್ಟೇ. ಇಟ್ಸ್ ರಿಯಲಿ ಆಸಮ್. ಆ್ಯಸ್ ಎ ಫಸ್ಟ್ ಮೂವಿ ಮಾಡಿಬಿಟ್ಟು ಫಸ್ಟ್ ಅಟೆಂಪ್ಟಲ್ಲೇ ಇಷ್ಟೊಂದು ಬ್ರಿಲಿಯಂಟ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಸ್ಕಿಲ್ಸ್ ಸ್ಪೆಷಲಿ ದ ಸೆಕೆಂಡ್ ಹಾಫಲ್ಲಿ ಅವರು ಏನದು ಆ್ಯಕ್ಷನ್ ಮೂವಿ, ಇಟ್ ವಾಸ್ ಟೆರಿಬ್ಲಿ ಆಸಮ್. ತುಂಬಾ ಲೈಕ್ ಇಂಥ ನ್ಯೂ ಕಮ್ಮರ್ಗೆ ಕರ್ನಾಟಕದಲ್ಲಿ ವಿ ಹ್ಯಾವ್ ಟು ಅವ್ರಿಗೆ ಸಕ್ಸಸ್ ಮಾಡೋ ಥರ ನಾವು ಮಾಡಬೇಕು, ಬಳಸ್ಕೊಳ್ಬೇಕು. ಈಸ್ ರಿಯಲಿ ಅ ಟ್ಯಾಲೆಂಟೆಡ್ ಹೀರೋ, ಮಲ್ಟಿ ಟ್ಯಾಲೆಂಟೆಡ್ ಹೀರೋ. ತುಂಬ ಅದು ಫಸ್ಟ್ ಮೂವಿನಲ್ಲೇ ಇಷ್ಟೊಂದು ಅವರು ಸ್ಕಿಲ್ಸ್ ಡೆಲಿವರಿ ಮಾಡಿದ್ದಾರೆ ಅಂದರೆ ಇಟ್ಸ್ ರಿಯಲಿ ಆಸಮ್, ವಂಡರ್ಫುಲ್, ಓವರ್ ಟೂ ಮಚ್. ಅಂದರೆ ಇಟ್ಸ್ ಬಿಯಾಂಡ್ ದ ಲಿಮಿಟ್. ಎಕ್ಸ್ಪೀರಿಯನ್ಸ್ ಇರೋ ಆ್ಯಕ್ಟರ್ ಮಾಡೋ ಥರ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಟೂ ಗುಡ್. ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ನಾಟ್ ಟು ಯುಟಿಲೈಸ್ ಆಲ್ ದಿಸ್ ಹಾಯ್ ಬಾಯ್ ಇದನ್ನೆಲ್ಲ ಕಳಿಸ್ಬೋದು, ಅದನ್ನೆಲ್ಲ ಬಳಸ್ಕೊಳ್ಬಾರ್ದು. ಒಂದು ಮೆಸೇಜ್ ಕೊಟ್ಟಿದ್ದಾರೆ. ಇನ್ನೋಸೆಂಟ್ ಆಗಿರಬಾರ್ದು, ತಿಳುವಳಿಕೆಯಿಂದ ಬಳಸ್ಕೊಳ್ಳಿ. ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಎಲ್ಲರಿಗೂ ಗೊತ್ತು, ವಾಟ್ಸಪ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಪ್ರತಿಯೊಂದರಲ್ಲೂ ಇದ್ದಾರೆ ಬಾಯ್ ಆರ್ ಗರ್ಲ್ ಯಾವ ಥರ ಸಿಕ್ಕಾಕೊಳ್ತಾರೆ, ಪ್ರತಿಯೊಂದು ಮೆಸೇಜ್ ಕೊಟ್ಟಿದ್ದಾರೆ. ಆ್ಯಂಡ್ ರೋಹಿತ್ ಆಸಮ್ ಆ್ಯಂಡ್ ಕಂಪ್ಲೀಟ್ ಟೀಮ್ ಆಲ್ಸೋ, ಈವನ್ ದ ಫೀಮೇಲ್ ಆ್ಯಕ್ಟ್ರೆಸ್ ಹೂಎವರ್ ಹ್ಯಾಸ್ ಡನ್ ಬ್ರಿಲಿಯಂಟ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ವಿ ಟೋಟಲಿ ಎಂಜಾಯ್. ಥ್ಯಾಂಕ್ ಯು. ಏನು ತುಂಬ ಎಕ್ಸ್ಪೀರಿಯೆನ್ಸ್ ಇರೋ ಥರ ಮಾಡಿದೆ ಹುಡುಗ. ತುಂಬ ಹ್ಯಾಂಡ್ಸಮ್ ಹೀರೋ. ತುಂಬ ನನಗೆ ಇಷ್ಟ ಆಯಿತು. ಫ್ಯೂಚರ್ ಮುಂದೆ ತುಂಬ ಇದೆಪ್ಪ ಹುಡುಗನಿಗೆ, ತುಂಬ ಇದೆ. ಇದೆ, ತುಂಬ ತೋರಿಸಿದಾರಲ್ಲ ಈ ಥರ ಅಂತ. ಅದನ್ನು ನಾವು ಅಬ್ಸರ್ವ್ ಮಾಡ್ಕೊಳ್ಬೇಕು ಅಷ್ಟೇ. ತುಂಬ ಚೆನ್ನಾಗಿ ಮಾಡಿದೆ ಹುಡುಗ. ಫಸ್ಟ್ ಫಿಲಮ್ ನೋಡೋ ಥರನೇ ನನಗಿಲ್ಲ, ತುಂಬ ಎಕ್ಸ್ಪೀರಿಯನ್ಸ್ ಹುಡುಗ ಮಾಡಿರೋ ಥರ ಮಾಡಿದೆ ಹುಡುಗ. ಹ್ಯಾಂಡ್ಸಮ್ ಇರೋಪ್ಪ, ಫ್ಯೂಚರ್ ತುಂಬ ಮುಂದೆ ಇದೆ ಹುಡುಗನಿಗೆ. ಥ್ಯಾಂಕ್ ಯು. ಆ್ಯಂಡ್ ಸ್ಪೆಷಲಿ ಟೆಕ್ನಿಷಿಯನ್ಸ್ನ ಒಂದು ಅಪ್ರಿಷಿಯೇಟ್ ಮಾಡೋದು. ಬೇರೆ ಹೀರೋ ಯಾರು ಮಾಡಿದಾರ ಗೊತ್ತಿಲ್ಲ, ಬಟ್ ಇವ್ರು ಟೆಕ್ನಿಷಿಯನ್ನ ಅಪ್ರಿಷಿಯೇಟ್ ಮಾಡಿರೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ನೈಸ್ ಆ್ಯಕ್ಟಿಂಗ್ ಸ್ಕಿಲ್ಸು, ಬ್ರೈಟ್ ಫ್ಯೂಚರು, ಕನ್ನಡ ಇಂಡಸ್ಟ್ರಿ ಉದ್ಧಾರ ಆಗುತ್ತೆ ಅಂತೂ ತುಂಬ ಹ್ಯಾಂಡ್ಸಮ್ ಆಗಿದ್ದಾರೆ. ಅದು ಫಸ್ಟ್ ಫಿಲಮ್ ಬಂದುಬಿಟ್ಟು ಹೀರೋ ಅಂತೂ ತುಂಬ ಹ್ಯಾಂಡ್ಸಮ್ ಆಗಿದ್ದಾರೆ. ಫಸ್ಟ್ ಫಿಲಮ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಏನೋ ಎಕ್ಸ್ಪೀರಿಯನ್ಸ್ ಥರ ತುಂಬ ಚೆನ್ನಾಗಿತ್ತು. ಎಂಟೈರ್ ಟೀಮೇ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಮೆಸೇಜಸ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ತುಂಬ ಇಷ್ಟ ಆಯಿತು. ಇನ್ನೂ ನೋಡಬೇಕು ಅನಿಸ್ತದೆ ನನಗೆ. ಅದೇ ನೋಡಬೇಕು ಅನಿಸ್ತದೆ. ಥ್ಯಾಂಕ್ ಯು. ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ನ್ಯೂ ಕಮರ್ ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಫಸ್ಟ್ ಟೈಮ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಹ್ಯಾಂಡ್ಸಮ್ ಇದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ ಇತ್ತು ಅಷ್ಟೇ. ತುಂಬ ಚೆನ್ನಾಗಿದೆ ಮೂವಿ. ಪಾರ್ಟ್ 2ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಡಬಲ್ ಆ್ಯಕ್ಷನ್ ಮಾಡೋದಂದರೆ ತುಂಬ ಚೆನ್ನಾಗಿತ್ತು ಅವರು.
ಒಂದು ಹೀರೋ ಫಸ್ಟ್ ಟೈಮ್ ಡಿಬ್ಯೂ ಮಾಡುವಾಗ ಡಬಲ್ ಆ್ಯಕ್ಷನ್ ಮಾಡೋದಂದರೆ ಸಖತ್ತಾಗಿ ಮಾಡಿದ್ದಾರೆ. ಫಿಲ್ಮಲ್ಲಿ ಒಳ್ಳೆಯ ಮೆಸೇಜ್ ಕೊಟ್ಟಿದ್ದಾರೆ. ಸಮಾಜದಲ್ಲಿ ಎಷ್ಟು ಅನ್ಯಾಯ ನಡೀತಿದೆ ಅದಕ್ಕೆಲ್ಲ ಯಾವ ಥರ ಇದು ಮಾಡಬೇಕು ಅನ್ನೋ ಒಳ್ಳೆಯ ಮೆಸೇಜ್ ಕೊಟ್ಟಿದ್ದಾರೆ. ಫಸ್ಟ್ ಕ್ಲಾಸ್ ಆಗಿದೆ. ಇನ್ನೂ ಫ್ಯಾಮ್ಲಿ ಒಂದು ಎಲ್ಲರೂ ನೋಡ್ಬೋದು. ಎಲ್ಲರಿಗೂ ಈ ಎಷ್ಟು ಅನ್ಯಾಯ ನಡೀತಾ ಇದೆ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ. ಫಸ್ಟ್ ಕ್ಲಾಸ್ ಮೂವಿ. ಸಿನಿಮಾ ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ ಅಂತ ಎಲ್ಲರೂ ಹೇಳ್ತಾರೆ. ದಯವಿಟ್ಟು ಫಸ್ಟ್ ಆಫ್ ಆಲ್ ಕನ್ನಡ ಆಡಿಯನ್ಸು ಥಿಯೇಟ್ರ್ ಬಂದು ಕನ್ನಡ ಸಿನಿಮಾಗಳನ್ನ ನೋಡಿ. ಯಾಕಂತಂದರೆ ತಮಿಳು, ಮಲಯಾಳಮು, ತೆಲುಗು ಇವೇ ಸಿನಿಮಾಗಳೆಲ್ಲ ಇರೋದು. ಏನು ಗೊತ್ತಾ, ಲೋ ಬಜೆಟಲ್ಲಿ ಮಾಡ್ತಾರೆ, ಒಳ್ಳೆ ಸೂಪರ್ ಸಿನಿಮಾ ಮಾಡ್ತಾರೆ ಮಲಯಾಳಮವರು ಅಂತ ಅಲ್ಲ ಸರ್. ಮಲಯಾಳಂ ಅಲ್ಲ, ಗೊತ್ತಾಯ್ತಾ, ಕನ್ನಡದಲ್ಲೂ ಬಂದು ನೋಡಿ. ಒಳ್ಳೊಳ್ಳೆ ಸಿನಿಮಾಗಳಿದೆ. ಇಂಥ ಹೊಸ ಯಂಗ್ಸ್ಟರ್ಸ್ಗಳಿಗೆ ಸಪೋರ್ಟ್ ಮಾಡಿ. ಏನು ಚೆನ್ನಾಗಿಲ್ಲ ಹೇಳಿ ಸರ್. ಒಂದು ಡೈರೆಕ್ಷನ್ನು ವಾಸುವಿಂದ ಇರ್ಬೋದು, ಹೀರೋಯಿಂದ ಇರ್ಬೋದು, ಪ್ರತಿಯೊಂದೊಂದು ಹಿನ್ನೆಲೆ ಸಂಗೀತ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ. ಇಂಥ ಸಿನಿಮಾಗಳನ್ನ ನೀವು ಗೆಲ್ಲಿಸಲಿಲ್ಲ ಅಂತಂದರೆ ನಾಳೆ ದಿನ ಕನ್ನಡ ಇಂಡಸ್ಟ್ರಿ ಫ್ಯೂಚರ್ ಯಾವುದೇ ಕಾರಣಕ್ಕೆ ಇರೋಲ್ಲ. ಒಂದಂತೂ ಹೇಳೋಕ್ಕಂತೂ ನಿಜ ಹೇಳ್ತೀನಿ ನಾನು. ಈ KGF ಸಿನಿಮಾ ಬಂದಾದಮೇಲೆ ಜನ ಈಗಿನ ಪ್ರೆಸೆಂಟೇಷನಲ್ಲಿ ಹೆಂಗೆ ಅಂತಂದರೆ ಎಲ್ಲನೂ ಅದೇ ಥರ ಬರಬೇಕು ಸಿನಿಮಾಗಳು ಅಂತ ಯೋಚನೆ ಮಾಡ್ತಾರೆ. ಲೋ ಬಜೆಟ್ ಸಿನಿಮಾಗಳು ಯಾರು ನೋಡ್ತಾನೆ ಇಲ್ಲ ಫಸ್ಟ್ ಆಫ್ ಆಲು. ಯಾಕೆ ಸರ್, ಪುನೀತ್ ರಾಜ್ಕುಮಾರ್ ಮೂವಿಗಳು, ರಾಜ್ಕುಮಾರ್ ಅಂತ ಒಂದು ಮೂವಿ ಬಂತಲ್ಲ, ಆ ಥರ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳು ಕೂಡ ಬರ್ತಿದ್ರು ನೋಡ್ತಾ ಇಲ್ಲ ಜನಗಳು. ಓನ್ಲಿ ಆ ಥರ ಮೂವಿಗಳೇ ಬೇಕು ಅಂತ ಯೋಚನೆ ಮಾಡ್ತಾರೆ. ದಯವಿಟ್ಟು ಇಂಥ ಮೂವಿಗಳು, ಒಳ್ಳೆ ಮೂವಿಗಳಿದೆ, ಮೆಸೇಜ್ ಇದೆ, ಒಳ್ಳೆ ಮೆಸೇಜು, ನೋಡೋರ್ಗಂತೂ ಮನೋರಂಜನೆ ಇದೆ. ಫ್ಯಾಮಿಲಿ ಆಗಿರ್ಬೋದು, ಕಾಲೇಜ್ ಹುಡುಗರಾಗಿರ್ಬೋದು, ಹುಡುಗಿರಾಗಿರ್ಬೋದು, ಪ್ರತಿಯೊಬ್ಬರು ಕೂಡ ಬಂದು ನೋಡುವಂಥ ಸಿನಿಮಾ. ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಬೆಳೆಸಿ, ಪರಭಾಷೆ ಸಿನಿಮಾಗಳನ್ನ ಬೆಳೆಸಬೇಡಿ ಅಂತ ಹೇಳ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಕನ್ನಡ ಸಿನಿಮಾಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ, ಬೇರೆದು ಆಮೇಲೆ ಬಿಡಿ. ಓಕೆನಾ? ನಮ್ಮ ಕನ್ನಡ ಸಿನಿಮಾ ಉಳಿಬೇಕು. ಫಸ್ಟ್ ಆಫ್ ಆಲ್ ಕನ್ನಡ ಜನಗಳು ಬಂದು ಕನ್ನಡ ಸಿನಿಮಾಗಳನ್ನ ನೋಡಿ ದಯವಿಟ್ಟು, ಅಷ್ಟೇ.